ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೀನಿ. ಇವತ್ತಿನ ವೀಡಿಯೋ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಸ್ವಲ್ಪ ಗ್ರೋಸರಿ ಐಟಮ್ಮು ಮನೆಗೆ ಬೇಕಾಗಿರೋವಂಥದ್ದನ್ನು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರ ಚಾರ್ಜಸ್ ಕಟ್ಟಾಗೋದಿಲ್ಲ, ಫ್ರೀ ಇರುತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ನಾನು ಏನೇನು ತಂದಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಅಮೆಝಾನಿಂದ ನಾನೊಂದು ಪಾರ್ಸಲ್ ಬಂದಿತ್ತು, ನಮ್ಮ ಮಗ ಆರ್ಡ್ರ್ ಮಾಡಿದ್ದು. ಇದು ಏನು ಅಂಥೇಳಿ ನಾನೀಗ ನಿಮಗೆ ತೋರಿಸ್ತೀನಿ. ಈಗ ಅನ್ಬಾಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನು ನಮ್ಮ ಮಗ ಆರ್ಡ್ರ್ ಮಾಡಿ ತರಿಸಿರೋದು. ಚೆನ್ನಾಗಿದೆ ನೋಡಿ, ತುಂಬ ಸಾಫ್ಟಾಗಿದೆ. ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನಿಲ್ಲಿ ಶಾಪಿಂಗ್ ಬಂದಿದ್ದೆ ಅಲ್ವಾ. ನೋಡಿ, ಇದು ಶಾಪು ಹೀರಾ ಕಟ್ ಪೀಸ್ ಅಂತ ಹೇಳಿ. ತುಂಬ ಥರ ಮ್ಯಾಚಿಂಗ್ ಸೆಂಟ್ರ್ ಅಂತಲೇ ಹೇಳ್ಬೋದು. ತುಂಬ ವೆರೈಟೀಸ್ ಇರುತ್ತೆ. ಬ್ಲೌಸು, ಸಾರೀಸು, ಡ್ರೆಸ್ಸು, ವೇಲು, ಟಾಪ್ಸು, ಎಲ್ಲ ಥರ ಮೆಟೀರಿಯಲ್ಸು ಸಿಗುತ್ತೆ ಇಲ್ಲಿ. ಬಂದುಬಿಟ್ಟು ನಮಗೆ ಯಾವ್ದು ಬೇಕೋ ಅದು, ಡ್ರೆಸ್ ಮೆಟೀರಿಯಲ್ ಬೇಕಾ, ಸಾರಿ ಬೇಕಾ, ಪ್ಲೈನ್ ಸಾರಿಗಳಿದೆ, ತುಂಬ ವೆರೈಟಿ ಬ್ಲೌಸಸ್ ಇದೆ, ಡ್ರೆಸ್ ಮಾಡ್ಕೊಳ್ಬೋದು. ಒಟ್ಟು ಯಾವುದಕ್ಕಾದರೂ ಇಲ್ಲಿ ನೋಡಿ, ಇಲ್ಲಿ ಈ ರ್ಯಾಕಲ್ಲಿ ಕಾಣ್ತಾ ಇರೋದು ಫುಲ್ ಸಾರೀಸು, ಪ್ಲೈನ್ ಸಾರೀಸು. ಅದಕ್ಕೆ ಬ್ಲೌಸ್ ಮ್ಯಾಚಿಂಗ್ ಮಾಡಿಕೊಂಡು ಅವರೇ ಕೊಡ್ತಾರೆ ಬೇಕು ಅಂದರೆ, ಇಲ್ಲ ನಾವೇ ಚಾಯ್ಸ್ ಮಾಡ್ಕೊಳ್ಬೋದು. ನಾನು ಏನೇನು ತಗೊಂಡಿದ್ದೀನಿ ಅಂಥೇಳಿ ನಾನು ಮನೆಗೆ ಹೋದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅಂಗಡಿನೂ ನಿಮ್ಮ ಜೊತೆ ತೋರಿಸೋಣ ಅಂಥೇಳಿ ನಾನೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಟಾಪ್ಸ್ ಎಲ್ಲ 150 ರುಪೀಸು. ಇದು ಮೀಟ್ರ್ ಲೆಕ್ಕದಲ್ಲಿ. ಇದೆಲ್ಲ ದುಪ್ಪಟ್ಟ, ಈ ರೀತಿ ಎಲ್ಲ ವೆರೈಟಿ ಸಿಗುತ್ತೆ, ನೋಡ್ಬೋದು. ನೋಡಿ, ಈ ರೀತಿ ಬಟ್ಟೆಗಳೆಲ್ಲ ತುಂಬ ವೆರೈಟೀಸ್ ಇರುತ್ತೆ. ಈಗ ನ್ಯೂ ಇಯರ್ ಬರ್ತಾ ಇದೆ ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಟಾಪ್ಸ್ಗೆ ಕ್ಲಾತ್ ತಗೊಳ್ಳೋಣ ಅಂಥೇಳಿ ಬಂದಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಮನೆಗೆ ಹೋದ್ಮೇಲೆ ಯಾವ್ಯಾವ ತೊಗೊಂಡಿದ್ದೀನಿ, ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ವೈಟಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಿ. ಈಗ ಚಳಿಗಾಲ ಮುಗಿದ್ರೆ ನೆಕ್ಸ್ಟ್ ಬೇಸಿಗೆನೇ ಅಲ್ವಾ ಬರೋದು, ಅದಕ್ಕೆ ಸಾಫ್ಟಾಗಿರೋವಂಥ ಬಟ್ಟೆ ಹಾಗೆ ವೈಟ್ ಕ್ಲಾತು ಒಳ್ಳೆಯದು. ನೋಡಿ, ನಾನು ಈ ಕಡೆ ಹಾಗೆ ಬರ್ತಾ ನಾನು ಗ್ರೋಸರಿನೂ ಸ್ವಲ್ಪ
ಏನೇನು ಖಾಲಿಯಾಗಿತ್ತೋ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಪುಡಿ, ಖಾರದ ಪುಡಿ ನಮ್ಮ ಮನೇಲಿ ಫುಲ್ ಖಾಲಿಯಾಗಿದೆ. ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಕೆ ಜಿ, 1 ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಣಗ್ಲಿಕ್ಕೆ ಹಾಕಿದ್ದೀನಿ. ನೋಡಿ, ಇದು ಮುರಿತಾ ಇಲ್ಲ, ಅಂದರೆ ಇದಿನ್ನೂ ತುಂಬ ಹಸಿ ಇದೆ. 2-3 ದಿನ ಚೆನ್ನಾಗಿ ಒಣಗಬೇಕು. ಇಲ್ಲಿ ಒಣಗ್ಲಿಕ್ಕೆ ಹಾಕಿದ್ದೀನಿ ನಾನು. ಹಾಗೆ ಬಿಸಿಲು ನೋಡಿ ತುಂಬಾ ಇದೆ. ಹಾಗೆ ಬೆಳಗ್ಗೆ ಎದ್ದರೆ ಅಷ್ಟೇ ಚಳಿ ಇರುತ್ತೆ. ಬೆಳಗ್ಗೆ 8 ಗಂಟೆ ಆದರೂ ಮನೆಯಿಂದ ಹೊರಗಡೆ ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ, ಅಷ್ಟು ಚಳಿ ಇರುತ್ತೆ. ತುಂಬ ಚಳಿ ಇದೆ ಇತ್ತೀಚೆಗೆ. ಈಗ ಬಿಸಿಲು ನೋಡಿ ಹೇಗಿದೆ. ಈಗ ಮಧ್ಯಾಹ್ನ 11:30 ಅಷ್ಟೇ ಟೈಮು. ತುಂಬ ಬಿಸಿಲಿದೆ. ಬನ್ನಿ, ನಾನು ಈಗ ಏನೇನು ಗ್ರೋಸರಿ ತಂದಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ತಂದಿರೋಂಥ ಯಾವ್ಯಾವ್ದು ಖಾಲಿಯಾಗಿತ್ತೋ ಅದನ್ನು ಮಾತ್ರ ನಾನು ತಂದಿದ್ದೀನಿ. ನೋಡಿ, ಇಲ್ಲಿ ಸೋಯಾ ಚಂಕ್ಸ್ ತಂದಿದ್ದೀನಿ ನಾನು. ಇದು ಹರಳೆಣ್ಣೆ ಅರ್ಧ ಕೆ ಜಿ. ಇದು 1 ಕೆ ಜಿದು 2 ಪಾಕೆಟು ಬನ್ಸಿ ರವೆ. ಇದು ಬಾಂಬೆ ರವೆ 1 ಕೆ ಜಿ. ಹಾಗೆ ಅವಲಕ್ಕಿ 1 ಕೆ ಜಿ ತಂದಿದ್ದೀನಿ ನಾನಿಲ್ಲಿ. ಹಾಗೆ ಇದು ಸಕ್ಕರೆ 1 ಕಿಲೋ. ಇದು ದೀಪಕ್ಕೆ ಎಳ್ಳೆಣ್ಣೆ. ಇದು ಚಕ್ಕೆ. ಇದು ಮರಾಠಿ ಮೊಗ್ಗು. ಇದು ಸ್ಟಾರ್ ಹೂವು. ಯಾವ್ಯಾವ್ದು ವಸ್ತು ಖಾಲಿಯಾಗಿತ್ತೋ ಅದನ್ನು ಮಾತ್ರ ತಂದಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಯೆಲ್ಲೋ ಕಲರ್ ಬಂದಿದೆ ಫ್ಲವರು. ನೋಡಿ, ಈ ಫ್ಲವರು ಯೆಲ್ಲೋ ಬಂದಿದೆ. ಇದು ವೈಟ್ ಕಲರು. ಇದು ಆಫ್ ವೈಟು. ಇದು ಸ್ಯಾಫ್ರನ್ ಬಂದಿದೆ ಫ್ಲವರು. ಇದೆರಡು ಟಾಪ್ಸಿಗೆ. ಪ್ಲಾಜಾ ಪ್ಯಾಂಟ್ ಹೊಲಿಯೋಣ ಅಂಥೇಳಿ ನಾನು ಇದನ್ನು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಹೊಲಿಯೋದು ಮತ್ತು ಕಟಿಂಗ್ ಮಾಡೋದು ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದನ್ನು ನಾನು ಪ್ಲಾಜಾ ಪ್ಯಾಂಟ್ ಹೊಲಿಯೋದಕ್ಕೆ ತಂದಿರೋದು. ಇದು ಪ್ಲಾಜಾ ಪ್ಯಾಂಟ್ ಹೊಲಿಯೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ ಬಟ್ಟೆ. ಇದು 150 ರೂಪಾಯಿ ಮೀಟ್ರ್ ಬಟ್ಟೆ. ನೀವು ಟಾಪಿಗಾದರೂ ಮಾಡ್ಕೊಳ್ಬೋದು, ಪ್ಯಾಂಟಿಗಾದರೂ ಮಾಡ್ಕೊಳ್ಬೋದು. ಇದು 150 ರೂಪಾಯಿ ಮೀಟ್ರು ಹೀರಾ ಕಟ್ ಪೀಸಲ್ಲಿ. ಇದು ಅಷ್ಟೇ, ಇದು 150 ರೂಪಾಯಿ. ಇಷ್ಟು ತಗೊಂಡು ಬಂದಿದ್ದೀನಿ ನಾನು. ನ್ಯೂ ಇಯರಿಗೆ ಸ್ಟಿಚ್ ಮಾಡ್ತೀನಿ ನಾನು. ಆಗ ನಾನು ನಿಮಗೆ ತೋರಿಸ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ದಿನಗಳ ನಂತರ ನನಗೆ ವೇಯಿಂಗ್ ಮಿಷಿನ್ ಸಿಕ್ಕಿದೆ. ಇದನ್ನು ನಾನು ನೋಡೋಣ, ಚೆಕ್ ಮಾಡ್ಕೊಳ್ತೀನಿ ವೆಯ್ಟ್ ಎಲ್ಲ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಎಷ್ಟಿದ್ದೀನಿ, 63.9 ಇದ್ದೀನಿ. ಓಕೆ, ನೋಡಿ, ಇಲ್ಲಿ ನಾನು ಮೊಳಕೆ ಕಾಳಿಗೆ ನೆನೆಸಿಟ್ಟಿದ್ದೆ. ಓವರ್ ನೈಟ್ ನೆನೆಸಿಟ್ಟಿದ್ದೆ. ಹುರುಳಿಕಾಳು ನೆಂದಿದೆ. ಇದನ್ನು ಈಗ ಸ್ವಲ್ಪ ಹೊತ್ತು ಡ್ರೈ ಆಗಬೇಕು. ತುಂಬ ತೇವಾಂಶ ಇದ್ದಾಗಲೇ ನಾವು ಮೊಳಕೆ ಕಟ್ಟಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಡ್ರೈ ಆಗಲಿ, ತೇವಾಂಶ ಎಲ್ಲ ಹೋಗಲಿ ಅಂಥೇಳಿ ಈ ರೀತಿ ಒಂದು ಬಟ್ಟೆ ಮೇಲೆ ಹರಡಿದ್ದೀನಿ ನಾನು. ಹರಡಿ ಕಟ್ಟಿಟ್ಟಿದ್ದೀನಿ. ಈಗ ನಾನು ಮತ್ತೆ ಮರುದಿನ ಚೆಕ್ ಮಾಡಿದ್ರೆ ನೋಡಿ, ಈ ರೀತಿ ಮೊಳಕೆ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಇದ್ರದ್ದು ಈಗ ಸಾಂಬಾರು ಮಾಡ್ತೀನಿ. ಹುರುಳಿಕಾಳು ಸಾಂಬಾರು ಅಂಥೇಳಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ ಇಷ್ಟು ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಫ್ರೈ ಆದ ನಂತರ ಹುರುಳಿಕಾಳು ಹಾಕ್ಕೊಳ್ತಾ ಇದ್ದೀನಿ. ಮೊಳಕೆ ಹುರುಳಿಕಾಳು. ಇಲ್ಲಿ ನಾನು 1.5 ಬಟ್ಲಷ್ಟು ಹುರುಳಿಕಾಳು ತಗೊಂಡಿದ್ದೀನಿ. ಇದು ಡೀಟೇಲಾಗಿ ರೆಸಿಪಿ ಬೇಕು ನಿಮಗೆ ಅಂದರೆ ನೀವು ಸರಳ ಕುಕ್ಕಿಂಗ್ ಚಾನಲ್ ಇನ್ ಕನ್ನಡ ಅಂಥೇಳಿ ನಂದು ಕುಕ್ಕಿಂಗ್ ಚಾನಲ್ ಇದೆ. ಆ ಚಾನಲಲ್ಲಿ ನಾನು ಡೀಟೇಲಾಗಿ ರೆಸಿಪಿ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡ್ಬೋದು. ನಾನಿಲ್ಲಿ ಡೀಟೇಲಾಗಿ ಏನು ತೋರಿಸ್ಲಿಕ್ಕೆ ಹೋಗಿಲ್ಲ, ಹಾಗೆ ತೋರಿಸಿದ್ದೀನಿ ಅಷ್ಟೇ. ಇದನ್ನು ನಾವು ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮೊಳಕೆ ಕಾಳು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು.
ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ 1 ರಿಂದ 1.5 ಸ್ಪೂನಷ್ಟು ಚಿಕ್ಕದ ಸ್ಪೂನಲ್ಲಿ. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಎಲ್ಲ ಮೊಳಕೆ ಕಾಳಿಗೆ ಆಗುವ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಫ್ರೈ ಆಗಿದೆ. ಈಗ ನಾನು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆಯಲ್ಲಿರೋಂಥ ಹಸಿ ವಾಸನೆ ಹೋಗೋ ಥರ ಒಗ್ಗರಣೆಯಲ್ಲಿ ಈಗ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ. ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಎಷ್ಟು ನೀರು ಬೇಕು ಸಾರಿಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಒಂದೇ ಸಲ ಹಾಕ್ಕೋಬಾರ್ದು, ಚೆಕ್ ಮಾಡಿ ಹಾಕ್ಕೋಬೇಕು ನೀರು. ನೋಡಿ ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಇದು ಕರೆಕ್ಟ್ ಆಗುತ್ತೆ. ಬೆಂದ ನಂತರನೂ ಇದು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನಾನೀಗ ಉಪ್ಪೆಲ್ಲ ಹಾಕಿ ಚೆಕ್ ಮಾಡಿದ್ದೀನಿ, ಕರೆಕ್ಟಾಗಿದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ 1 ವಿಶಿಲ್ ಹಾಕ್ಸ್ಕೊಳ್ತೀನಿ. 1 ವಿಶಿಲ್ ಸಾಕಾಗುತ್ತೆ. ಈ ಕಡೆ ನಮ್ಮ ಮನೆಯವರು ಸ್ವಲ್ಪ ಪೇಂಟೆಲ್ಲ ಉಳಿದಿತ್ತಲ್ವ, ಉಳಿದಿರೋ ಪೇಂಟು ಮತ್ತು ಸ್ವಲ್ಪ ಮೆಟ್ಲಿಗೆಲ್ಲ ಪೇಂಟು ನಮ್ಮ ಮನೆಯವರೇ ಮಾಡ್ತಿದ್ದಾರೆ. ನೋಡಿ ಮೆಟ್ಲಿಗೆ ಇದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ, ಆಗಲೇ ಕೆಳಗಡೆ ತನಕ ಹೋಗಿದ್ದಾರೆ ಅನಿಸುತ್ತೆ. ಇದು ನಮ್ಮದು ಗ್ರೌಂಡ್ ಫ್ಲೋರು. ನೋಡಿ ಪೇಂಟೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಇಲ್ಲಿ ಮಾಡ್ತಿದ್ದಾರೆ ಪೇಂಟು. ಇನ್ನೊಂದು 3 ಮೆಟ್ಲಿದೆ ಅಷ್ಟೇ. ನಾನು ಇವರಿಗೆ ಈಗ ಜ್ಯೂಸ್ ತೊಗೊಂಡು ಬರ್ತೀನಿ. ತುಂಬ ಬಿಸಿಲಲ್ವಾ, ಅದಕ್ಕೆ ಜ್ಯೂಸ್ ತೊಗೊಂಡು ಬಂದು ಇವ್ರಿಗೆ ಕೊಟ್ಬಿಟ್ಟು ಅಡುಗೆನೂ ಆಗ್ತಾಯಿದೆ. ಅಡುಗೆ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಜ್ಯೂಸ್ ಕುಡ್ಕೊಳ್ಳಿ ಅಂಥೇಳಿ ನಾನಿಲ್ಲಿ ಜ್ಯೂಸ್ ತಂದಿದ್ದೀನಿ ನಮ್ಮ ಮನೆಯವ್ರಿಗೆ ಕೊಡಲಿಕ್ಕೆ. ನಮ್ಮ ಮನೆಯವರು ಜ್ಯೂಸ್ ಕುಡಿತಿದ್ದಾರೆ. ಹಾಗೆ ಇದನ್ನೆಲ್ಲ ಮುಗಿಸಿದ ನಂತರ ಸ್ವಲ್ಪ ಕಿಟಕಿಗೆಲ್ಲ ಪೇಂಟಿಂಗು ಆಯಿಲ್ ಪೇಂಟ್ ಉಳಿದಿತ್ತು. ಹಾಗೆ ನಾವಿದ್ದೀವಲ್ವ, ಆ ಮನೆಗೆ ಸ್ವಲ್ಪ ಉಳಿದಿರೋ ಪೇಂಟ್ನ ಮಾಡ್ತಿದ್ದಾರೆ. ಈ ಸಲ ಪೇಂಟ್ ಕೊಡಬೇಕಾದ್ರೆ ಅವನು ಒಂಚೂರು ವ್ಯತ್ಯಾಸ ಮಾಡಿ ಕೊಟ್ಬಿಟ್ಟಿದ್ರು ಪೇಂಟು. ನನ್ನ ಬಳೆದು ಡಿಸೈನ್ ಕೇಳಿದ್ರು ಒಬ್ಬರು. ಆ ಡಿಸೈನು ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ನಾನು ತೋರಿಸೋಣ ಅಂಥೇಳಿ ನಾನು ಫೋಟೋಸು ತೆಗೆದಿದ್ದೀನಿ. ಆ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ. ಹಾಗೆ ಈ ಕಡೆ ಎಲ್ಲ ಮೆಟ್ಲಿಗೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಪೇಂಟು. ನೋಡಿ ನಾನೆಲ್ಲ ಮೆಟ್ಲು ತೋರಿಸ್ತಾ ಹೋಗ್ತೀನಿ ಎಷ್ಟು ನೀಟಾಗಿ ಆಗಿದೆ. ನೋಡಿ ಈ ರೀತಿ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ ನಮ್ಮ ಮನೆಯವರು. ಓಕೆ, ಈ ಕಡೆ ಬಂದುಬಿಟ್ಟು ಇದು ನಮ್ಮ ಸ್ಟೆಪ್ಸು. ಇದಕ್ಕೆಲ್ಲ ಪೇಂಟ್ ಏನು ಮಾಡಿಲ್ಲ, ಇದು ಮುಂಚಿಂದ ಹಳೆ ಪೇಂಟೇ. ಇದು ಫಸ್ಟ್ ಫ್ಲೋರಿಗೆ ಬರುವಾಗ ಮಾತ್ರ ಮೆಟ್ಲಿಗೆ ಪೇಂಟ್ ಮಾಡಿರೋದು, ಇದಿನ್ನೂ ಮಾಡಿಲ್ಲ. ಇದು ಹಳೆ ಪೇಂಟೇ. ಹಾಗೆ ಮನೆಯಲ್ಲಿ ರಾಗಿ ಹಿಟ್ಟೆಲ್ಲ ಖಾಲಿಯಾಗಿದೆ. ಇನ್ನು ಒನ್ ಟೈಮ್ ಮುದ್ದೆ ಮಾಡ್ಬೋದು ಅಷ್ಟಿದೆ. ಅದಕ್ಕೆ ನಾನಿಲ್ಲಿ ರಾಗಿನೂ ಒಣಗ್ಲಿಕ್ಕೆ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.